ಆ ಸಂಸ್ಥೆಯ ಪ್ರತಿಷ್ಠಿತ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಸಂಸ್ಥಾಪಕರು ಆಗಿರುವಂಥ ಶ್ರೀ ಎಲ್ ಎನ್ ಬನ್ನಜೋಡ್ ಸರ್ ಅವರಲ್ಲಿ ನನ್ನ ವಂದನೆಗಳನ್ನು ತಿಳಿಸಿ, ಈ ಒಂದು ಶಾಲೆ ಈಗಾಗಲೇ ನಮ್ಮ ಮೇಡಮ್ ಅವರು ವಾಸ್ತವಿಕವಾಗಿ ಹೇಳಿದರು, 116 ವರ್ಷಗಳನ್ನು ಕಳೆದಿದೆ ಈ ಶಾಲೆ. ಸೊ 116 ವರ್ಷಗಳಲ್ಲಿ ಗುಂಡೇವಾಡಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಎಷ್ಟು ಜನರ ಜೀವನವನ್ನು ಹಸನಾಗಿಸಿದೆ, ಎಷ್ಟು ಜನರಿಗೆ ಶಿಕ್ಷಣ ಕೊಟ್ಟು ಈ ಶಾಲೆ ಅವರ ಕುಟುಂಬ ಅಥವಾ ನಮ್ಮ ಗ್ರಾಮವನ್ನು ಬೆಳಗಿಸಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರ ಮೇಡಮವ್ರು ಹೇಳಬೇಕಾದ್ರೆ ನನಗೆ ನೆನಪಿಗೆ ಬಂತು, ಈಗೊಂದು 2 ದಿನದ ಹಿಂದೆ ಬಾಡಿಗೆ ಶಾಲೆಯನ್ನು 100 ಶತಮಾನದ ಶಾಲೆ ಅಂತ ಹೇಳಿ ಅಲ್ಲಿನೋ ಅವ್ರ ಊರಾಗ ಆಚರಿಸಿದ್ರು. ನನಗೆ ಅವಾಗ ತಲೆಯಾಗ ಬಂತು, ನಮ್ಮೂರು ಶಾಲೆ ಎಷ್ಟು ವರ್ಷ ಆಗಿರ್ಬೇಕಂತ ಹೇಳಿ. ಅವಾಗ ನಾನೊಂದು ಸರ್ಚ್ ಮಾಡಿ ನೋಡಿದಾಗ ನಮ್ಮ ಶಾಲೆಗೆ 116 ವರ್ಷಗಳಾಗ್ಯಾವ. ಅವಾಗ ನನಗನ್ನಿಸ್ತು, ಶತಮಾನ ಆಚರಿಸಿದ್ದಾರೆ, ನಮ್ಮ ಶತಮಾನ ಆಚರಿಸಿ 16 ವರ್ಷಗಳಾಗಿದೆ. ನಾ ಹೆಮ್ಮೆಯಿಂದ ನಮ್ಮ ಶಾಲೆಯನ್ನು ನಮ್ಮ ಶಾಲೆ ಅಂತ ಹೇಳಿ ನಾನು ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಇವತ್ತು ಈಗಾಗಲೇ ಸಮಯ ಭಾಳ ಆಗಿದೆ. ನೀವೆಲ್ಲ ಈಗಾಗಲೇ ಒಂದು ದೈಹಿಕ ಸಾಮರ್ಥ್ಯವನ್ನು ಮಕ್ಕಳಲ್ಲಿ ನೋಡಿದಿರಿ. ನಾನೊಬ್ಬ ವೈದ್ಯನಾಗಿ ಇವತ್ತು ಒಂದಿಷ್ಟು ಪೋಷಕರಲ್ಲಿ, ಮೊದಲಿಗೆ ಪೋಷಕರ ಪಾಲಕರಿಗೆ ಒಂದಿಷ್ಟು ಸಲಹೆ ಹಾಗೂ ವಿಷಯಗಳನ್ನು ಹಂಚ್ಕೋತೀನಿ. ಮೊದಲನೇದಾಗಿ, ಶಿಕ್ಷಣಕ್ಕೆ ನೀವೆಲ್ಲ ಕೊಡುತ್ತಿರುವ ಮಹತ್ವ ಅತ್ಯಂತ ಉತ್ತಮವಾದ ಬೆಳವಣಿಗೆ. ಅದರ ಜೊತೆಗೆ ಒಂದು ತಮಾಷೆಯಾಗಿ ಮಾತಾಡ್ತೀನಿ, ಈಗಿನ ಕಾಲದಲ್ಲಿ ಪೋಷಕರಿಗೆ ಪಾಲಕರಿಗೆ ಏನಾಗಿದೆ ಅಂದರೆ ಒಂದು ಗೊಂದಲ. ಮಕ್ಕಳನ್ನ ಯಾವ ಶಾಲೆ ಕಳಿಸಿದ್ರೆ ಚಲೋ, ಕನ್ನಡ ಮೀಡಿಯಂ ಕಲಿಸಿದ್ರೆ ಚಲೋ, ಇಂಗ್ಲೀಷ್ ಮೀಡಿಯಂ ಚಲೋ ಕಲಿಸಿದ್ರೆ ಒಳ್ಳೇದಾಗತ್ತೆ, ನಾಳೆ ನಮ್ಮ ಮಕ್ಕಳು ಯಾವ ಶಾಲೆಗೆ ಹೋದ್ರೆ ಹುಷಾರಾಗ್ತಾರೆ, ಜಾಣರಾಗ್ತಾರೆ ಅಂಥೇಳಿ ಎಲ್ರಿಗೂ ಗೊಂದಲ ಐತೆ. ನಾನು ದಿನನಿತ್ಯದಲ್ಲಿ ಮಕ್ಕಳ ವೈದ್ಯನಾಗಿರೋದ್ರಿಂದ ಪಾಲಕರ ಕಷ್ಟಗಳನ್ನು ನೋಡ್ತೀನಿ, ಮಕ್ಕಳ ಕಷ್ಟಗಳನ್ನು ನೋಡ್ತೀನಿ. ಆದರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಮಾತೃಭಾಷೆಯಲ್ಲಿ ಕಲಿತಂಥ ಶಿಕ್ಷಣ ಅತ್ಯಂತ ಮನಮುಟ್ಟುವಂತೆ ಹೃದಯಕ್ಕೆ ಮುಟ್ಟುತ್ತಂತ ಹೇಳಿ ನಾನು ಹೇಳ್ತೀನಿ. ಮೆದುಳನ್ನಷ್ಟೇ ಚುರುಕು ಮಾಡೋದಲ್ಲ, ಹೃದಯವನ್ನು ಚುರುಕು ಮಾಡ್ತದೆ. ಸೊ ಹಾಗಾಗಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಯಾರು ಇಂಗ್ಲಿಷ್ ಮಾಧ್ಯಮದವರಿಗಿಂತ ಕಡಿಮೆ ಅಲ್ಲ. ಯಾಕಂತಂದ್ರೆ ಈಗ ನಮ್ಮ ಮಾತೃಭಾಷೆ ಅಲ್ಲದ ಭಾಷೆಯನ್ನ ನಾವು ಮೊದಲು ಕಲಿತು ಆ ಭಾಷೆಗೆ ವಿದ್ಯೆಯನ್ನು ಕಲಿಯೋದು ಅಷ್ಟೇನು ಈಸಿ ಅಲ್ಲ. ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕಾಗ್ತದೆ ನಾವು. ಸೊ ಹಂಗಾಗಿ ನೀವು ಯಾರು ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತಿದ್ವಿ ಅಂತೇಳಿ ನೀವು ಇನ್ಫೀರಿಯಾರಿಟಿ ಅಥವಾ ಕೀಳರಿಮೆಯನ್ನು ಕೊಡುವ ಅವಶ್ಯಕತೆ ಇಲ್ಲ ಅಂತ ಈ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ನಿಮ್ಮ ಮಕ್ಕಳನ್ನ ಶಿಕ್ಷಿತರನ್ನಾಗಿ ಮಾಡುವುದರ ಜೊತೆಗೆ ದೇಶದ ಪ್ರಜ್ಞಾವಂತ ಪ್ರಜೆಯನ್ನಾಗಿ, ಸದೃಢರನ್ನಾಗಿ ಹಾಗೂ ಪ್ರಾಮಾಣಿಕರನ್ನಾಗಿ ಮಾಡುವಂಥ ಜವಾಬ್ದಾರಿ ನಿಮ್ಮೆಲ್ಲರಲ್ಲಿ ಒಂದು ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಒಂದು ಮಲ್ಲಕಂಬ ಒಂದು ಆಟವನ್ನು ನೋಡಿದ್ದೀವಿ. ಅದು ಒಬ್ಬರ ಆಟ ಅಲ್ಲ, ಎಷ್ಟು ಜನ ಇದ್ರು. ಅವರಲ್ಲಿ ಜಾಣ್ಮೆನೆ ಇತ್ತು, ಹೊಂದಾಣಿಕೆ ಇತ್ತು, ತಾಳ್ಮೆ ಇತ್ತು. ಆಮೇಲೆ ದೇಶ ಆಗಬೇಕಾದ್ರೆ ಒಂದೇ ಒಂದು ಶಿಕ್ಷಣ ಅಷ್ಟೇ ನಮಗೆ ಸಾಕಾಗುವುದಿಲ್ಲ. ಅದರ ಜೊತೆಗೆ ದೇಹದ ಸಾಮರ್ಥ್ಯ ಬೇಕು, ಹೊಂದಾಣಿಕೆ ಮನೋಭಾವ ಬೇಕು, ಒಂದು ಸಮಾಜದಲ್ಲಿ ಬಾಳಬೇಕು, ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಬೇಕು ಅಂತಂದ್ರೆ ಈ ಎಲ್ಲ ಗುಣಗಳು ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕು. ನೀವು ನೋಡ್ತೀರಿ, ನಮ್ಮ ದೇಶದಲ್ಲಿ ರಾಮನನ್ನ ಎಷ್ಟು ಪೂಜಿಸ್ತೀವಿ ನಾವೆಲ್ಲ ಅಂತೇಳಿ. ರಾಮ ಹುಟ್ಟಬೇಕಾದ್ರೆ ದೇವರಾಗಿದ್ದ? ನಿಮ್ಗೆ ಯಾರೇ ಗೊತ್ತದ? ಹುಟ್ಟಬೇಕಾದ್ರೆ ನಾವು ದೇವರಾಗಿ ಹುಟ್ಟಿದ್ದೇನು? ಇಲ್ಲ. ಒಬ್ಬ ಸಾಮಾನ್ಯ ರಾಜನ ಮಗನಾಗಿ ರಾಮ ಹುಟ್ಟಿದ್ದ. ಅಂತ ಲಕ್ಷಾಂತರ ಕೋಟ್ಯಾಂತರ ರಾಜರು ನಮ್ಮ ದೇಶದಲ್ಲಿ ಆಗಿ ಹೋಗ್ಯಾರ. ಆದರೆ ರಾಮ ಮುಂದೆ ರಾಜನಾಗಿ ಇವತ್ತಿನ ನಮ್ಮ ದೇಶದ ಒಬ್ಬ ದೇವರಾಗಿ, ಎಲ್ಲರ ಆರಾಧ್ಯ ದೇವನಾಗಿದ್ದು ಹೇಗೆ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಒಂದು ಅವನ ಪ್ರಾಮಾಣಿಕತೆ ಹಾಗೂ ಆದರ್ಶ ತತ್ವ, ಅದನ್ನ ಇವತ್ತಿಗೂ ನಾವೆಲ್ಲರೂ ಕೊಂಡಾಡ್ತೀವಿ. ಅವನು ಎಂಥ ಸಂದರ್ಭದಲ್ಲೂ ತನ್ನ ಆದರ್ಶ ಹಾಗೂ ಪ್ರಾಮಾಣಿಕತೆಯನ್ನು ಬಿಟ್ಟು ಕೊಡಲಿಲ್ಲ. ಎಂಥ ಶತ್ರು ಬಂದರೂ ಅವನು ಬಿಟ್ಟು ಕೊಡಲಿಲ್ಲ. ಸೊ ಹಾಗಾಗಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು, ಪ್ರಾಮಾಣಿಕತೆಯನ್ನು, ಹೊಂದಾಣಿಕೆ ಮನೋಭಾವವನ್ನು ಈಗಿನಿಂದ ಬೆಳೆಸಿದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ದೇಶ ಶಾಂತವಾಗಿ ಎಲ್ಲ ಜಾತಿ ಭೇದಗಳು
ಕೂಡಿ ಬಾಳುವಂಥ ಸಂದರ್ಭ ನಾವು ಕಾಣ್ತೀವಿ. ಸೊ ನಿಮ್ಮಲ್ಲಿ ಒಂದು ನನ್ನ ಕಳಕಳಿ ವಿನಂತಿ, ಮಕ್ಕಳು ನಮ್ಮನ್ನು ನೋಡಿ ಕಲಿತಾವ. ನಾವು ರಾವಣನ ಗತ್ಲೆ ಬಿಹೇವಿಯರ್ ಮಾಡಿ ಮಕ್ಕಳಿಗೆ ರಾಮನ ಗತ್ಲೆ ಇರಂದ್ರೆ ಇರಂಗಿಲ್ಲ ಅವರು. ಸೊ ನಾವು ಆದರ್ಶರಾಗಬೇಕು ನಮ್ಮ ಮಕ್ಕಳಿಗೆ. ನಾವು ಏನು ಹೇಳ್ತೀವಿ ಅನ್ನೋಕ್ಕಿಂತ ನಾವು ಏನು ಮಾಡ್ತೀವಿ ಅನ್ನೋದನ್ನ ನೋಡಿ ನಮ್ಮ ಮಕ್ಕಳು ಕಲಿತಾವ. ಸೊ ನಿಮ್ಮ ಮಕ್ಕಳಲ್ಲಿ ತಾಳ್ಮೆಯ ಗುಣವನ್ನು ಬೆಳೆಸಲಿಕ್ಕೆ ನೀವು ಪ್ರಯತ್ನ ಪಡ್ರಿ. ಶಿಕ್ಷಣದ ಜೊತೆಗೆ ಇವೆಲ್ಲ ಇಂದಿನ ದಿನಮಾನಗಳಲ್ಲಿ ಬಹಳಷ್ಟು ಮುಖ್ಯ ಇದೆ. ಇದರ ಜೊತೆಗೆ ಮಕ್ಕಳಿಗೆ ಸಲಹೆಗಳನ್ನು ಅಂತಂದ್ರೆ ಸಣ್ಣ ಮಕ್ಕಳಿಗೆ ಅಲ್ಲ, ಈಗಾಗಲೇ 7ನೇ 8ನೇ ಅಂತ ಓದ್ತಿರುವಂಥ ಮಕ್ಕಳಿಗೆ ಒಂದಿಷ್ಟು ಸಲಹೆಗಳನ್ನು ನಾನು ಕೊಡ್ತೀನಿ. ಈ ಒಂದು ಆಧುನಿಕ ಯುಗದಲ್ಲಿ ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ಮೊಬೈಲ್ಗಳನ್ನ ಚಟವನ್ನು ಬಿಡಿಸೋದು ಬಹಳ ಕಠಿಣ ಆಗಿದೆ ಅಂತ ಹೇಳಿ. ಆದ್ರೆ ಒಂದು ಡಿಜಿಟಲ್ ಯುಗ, ಈಗ ನಾವು ಟೋಟಲ್ ಆಗಿ ಸ್ಕ್ರೀನ್ ಅಥವಾ ಡಿಜಿಟಲ್ ಯುಗದಿಂದ ದೂರ ಇರ್ಲಿಕ್ಕೂ ಆಗೋದಿಲ್ಲ. ಆದ್ರೆ ನಿಮಗೊಂದು ಸಲಹೆ ಕೊಡ್ತೀನಿ, ಮುಂದಿನ 5 ವರ್ಷಗಳು ನಿಮ್ಮ 7ನೇ ಆದಿಂದ ಮುಂದಿನ 5 ವರ್ಷಗಳು ನಿಮ್ಮ ಜೀವನವನ್ನ ಡಿಸೈಡ್ ಮಾಡ್ತಾವ, ನಿರ್ಧಾರ ಮಾಡ್ತಾವ. ಈ ಮುಂದಿನ 3 ವರ್ಷ ಹೈಸ್ಕೂಲ್, ಅದಾದ ನಂತರ 2 ವರ್ಷ PUC, ನೀವು ಹೆಂಗೆ ಓದ್ತೀರಿ, ನೀವು ಯಾವ ಥರ ನೀವು ಎಫರ್ಟ್ ಹಾಕ್ತೀರಿ, ನಿಮ್ಮ ಒಂದು ವಿದ್ಯೆಯನ್ನು ಕಲಿತೀರಿ ಅನ್ನೋದ್ರ ಮೇಲೆ ನಿಮ್ಮ ಜೀವನ, ನಿಮ್ಮ ಕುಟುಂಬದ ಜೀವನ ಹಾಗೂ ನೀವು ಸರಿಯಾದ ದಾರಿಯಲ್ಲಿ ನಡೆದಿದ್ದಾದ್ರೆ ನೀವು 100 ಜನರಿಗೆ ಒಂದು ದಾರಿ